ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್. ನಾನು ನಿಮ್ಮ ಗೆಳತಿ ವೀಣಾ. ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ, ಆರಾಮಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವು ಯಾವಾಗಲೂ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತಾ ಈ ದಿನದ ಈ ವ್ಲಾಗನ್ನು ಪ್ರಾರಂಭ ಮಾಡೋಣ ಫ್ರೆಂಡ್ಸ್. ಈ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಚರ್ಚಿಸೋದಕ್ಕೆ ಹೊರಟಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್. ಇದು ನನ್ನ ಸ್ನೇಹ ಬಳಗದ ನನ್ನ ಗೆಳತಿ ಸವಿ ಅವರೇ ಇದು ನಿಮ್ಮ ಹೆಸರು ಅದೇನಾ ಅಥವಾ ಬೇರೆದ ಕಮೆಂಟಲ್ಲಿ ತಿಳಿಸಿ ದಯಮಾಡಿ. ಸವಿ ಅವರು ಹೇಳಿದ್ರು ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳಿಸಿ ಮೇಡಮ್ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಾನೆ ಬಂದಿದ್ದೀನಿ, ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್, ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಒಂದು ಭಾಗ ಅಷ್ಟೇ ಈ ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್. ಈಗ ಸುಪ್ತಪ್ರಜ್ಞಾ ಮನಸ್ಸಿನ ಬಗ್ಗೆ ಹೇಳ್ತಾ ನಾವು ಏನನ್ನ ಮನನ ಮಾಡ್ಕೊಳ್ತಾ ಹೋಗ್ತೀವೋ, ನಮ್ಮ ಸುಪ್ತಪ್ರಜ್ಞೆಗೆ ನಾವು ಕಳಿಸ್ತಾ ಹೋಗ್ತೀವೋ ಅದು ನಮಗೆ ಲಭ್ಯ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಅದ್ರ ಒಂದು ಭಾಗನೇ ಇದು ಲಾ ಆಫ್ ಅಟ್ರಾಕ್ಷನ್. ನಮ್ಮ ಸುಪ್ತಪ್ರಜ್ಞಾ ಮನಸ್ಸಿಗೆ ಒಂದು ವಿಚಾರವನ್ನ ಮನನ ಮಾಡಿಸುವಂತಹ ವಿಧಾನವನ್ನೇ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ನಾವು ಪಾಸಿಟಿವ್ ಆಗಿ ಆಲೋಚಿಸಿದ್ರೆ ಪಾಸಿಟಿವಿಟಿನೇ ನಮ್ಮ ಬಳಿ ಬರುತ್ತೆ. ನೆಗೆಟಿವ್ ಆಗಿ ಯೋಚಿಸಿದ್ರೆ ನೆಗೆಟಿವ್ ಥಿಂಗ್ಸೇ ನಮ್ಮ ಬಳಿ ಬರುತ್ತೆ. ಅಂದ್ರೆ ಲಾ ಆಫ್ ಅಟ್ರಾಕ್ಷನ್, ನಾವೇನನ್ನ ಅಟ್ರಾಕ್ಟ್ ಮಾಡ್ತೀವೋ ಅದು ನಮ್ಮ ಬಳಿ ಬರುತ್ತೆ. ನಮ್ಮಲ್ಲಿ ಏನಿರುತ್ತೋ ಅದನ್ನೇ ನಾವು ಅಟ್ರಾಕ್ಟ್ ಮಾಡೋದಿಕ್ಕೆ ಸಾಧ್ಯ. ನಮ್ಮ ಹತ್ರ ಕೋಪ ಇದ್ರೆ ಕೋಪನ ಅಟ್ರಾಕ್ಟ್ ಮಾಡ್ತೀವಿ, ದ್ವೇಷ ಇದ್ರೆ ದ್ವೇಷನ ಅಟ್ರಾಕ್ಟ್ ಮಾಡ್ತೀವಿ, ಪ್ರೀತಿ ಇದ್ರೆ ಪ್ರೀತಿಯನ್ನ ಅಟ್ರಾಕ್ಟ್ ಮಾಡ್ತೀವಿ, ಶಾಂತಿ ಇದ್ರೆ ಮತ್ತೆ ಶಾಂತಿಯನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಸೊ ಹಾಗಾದ್ರೆ ಏನಾದ್ರು ಒಳ್ಳೆಯದನ್ನೇ ಅಟ್ರಾಕ್ಟ್ ಮಾಡಿ ಅನ್ನೋದು ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನ ಒಂದು ಥಿಯರಿ. ಇನ್ನು ಅದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋ ಅಂಥದ್ದು. ಇಡೀ ಜಗತ್ತಿನಲ್ಲಿ ಎನರ್ಜಿ ಇದೆ, ಫ್ರೀಕ್ವೆನ್ಸಿ ಇದೆ, ಮತ್ತೆ ವೈಬ್ರೇಷನ್ ಇದೆ. ಈ ಜಗತ್ತಿನಲ್ಲಿರುವಂತಹ ಪಂಚಭೂತಗಳು, ಜೀವಿಗಳು ಎಲ್ಲದರಲ್ಲೂ ಕೂಡ ಒಂದು ಎನರ್ಜಿ ಇದೆ. ಆ ಎನರ್ಜಿಯನ್ನ ನಾವು ಒಂದು ಪಾಸಿಟಿವ್ ಆದ ರೀತಿನಲ್ಲಿ ಬಳಕೆ ಮಾಡ್ಕೊಳ್ಳೋದನ್ನೇ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾನು 5 ಮೇನ್ ಪಾಯಿಂಟ್ಸ್ ಅನ್ನ ನಿಮ್ ಜೊತೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ನಮ್ಮ ಒಳಗೆ ಇರುವಂತಹ ವಿಚಾರಗಳು ರಿಯಾಲಿಟಿಗೆ ಬಂದೇ ಬರುತ್ತೆ. ನನ್ನ ಒಳಗೆ ನಾನು ಒಂದು ಒಳ್ಳೆ ಮನೆಯನ್ನ ಕಟ್ತೀನಿ, ಅನ್ನುವಂತಹ ವಿಚಾರ ಇತ್ತು ಅಂತ ಅಂದ್ರೆ ಅದು ಒಂದಲ್ಲ ಒಂದು ದಿನ, 1 ವರ್ಷ ಅಲ್ದಿದ್ರೆ 4 ವರ್ಷದ ನಂತರ ಆದ್ರೂ ಅದು ರಿಯಾಲಿಟಿಗೆ ಬಂದೇ ಬರುತ್ತೆ. ಅದ್ರ ಬದಲಾಗಿ ನಾನು ಅವ್ರ ಮನೆಯನ್ನ ಹಾಳು ಮಾಡ್ತೀನಿ ಅಂತ ಹೇಳಿದ್ರೆ ಅದು ನೀವು ಅವ್ರ ಮನೆ ಹಾಳು ಮಾಡಕ್ ಆಗುತ್ತೋ ಇಲ್ವೋ, ಆದ್ರೆ ನಮ್ಮ ಮನೆಯನ್ನ ನಾವೇ ಹಾಳು ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಅಂದ್ರೆ ನಮ್ಮ ಒಳಗೆ ಇರುವ ವಿಚಾರವು ರಿಯಾಲಿಟಿಗೆ ಬರುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಸರಿನಾ ತಪ್ಪಾ ಗೊತ್ತಿಲ್ಲ. ಅದು ಅದನ್ನ ಯಾವುದೇ ಕಾರಣಕ್ಕೂ ಥಿಂಕ್ ಮಾಡಲ್ಲ. ನಮ್ಮ ಮೆದುಳು ಏನ್ ಥಿಂಕ್ ಮಾಡುತ್ತೆ, ನಾವೇನ್ ಥಿಂಕ್ ಮಾಡ್ತೀವಿ ಅದನ್ನೇ ಅದು ರೈಟ್ ಅನ್ಕೊಳ್ಳುತ್ತೆ. ನಾವು ಹಾಳು ಮಾಡಬೇಕು ಅನ್ನೋಂತಹ ವಿಚಾರ ನಮ್ಮ ಮನಸ್ಸಿನಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಅನ್ಕೊಳ್ಳುತ್ತೆ, ಓ ನಾನೀಗ ಹಾಳು ಮಾಡ್ಬೇಕು. ಈಗ ರೋಬೋಗಳು ಇರ್ತಾವಲ್ಲ, ಅವಕ್ಕೆ ಏನ್ ಫೀಡ್ ಮಾಡ್ತಾರೋ ಅದನ್ನ ಅವುಗಳು ಹೇಗ್ ಮಾಡ್ತಾವೋ ಅದೇ ರೀತಿನಲ್ಲೇ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ಆಲ್ಸೋ ಲಾ ಆಫ್ ಅಟ್ರಾಕ್ಷನ್. ನೀವು ಏನನ್ನ ಯೋಚಿಸ್ತೀರೋ ಅದು ನಿಮಗೆ ಸಿಗುತ್ತೆ. ನಾವು ಬಯಸಿದ್ದೆಲ್ಲ ಸಿಗಲ್ಲ. ಈ ಪದನ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ನಾವು ಏನನ್ನ ಆಲೋಚಿಸ್ತೀವಿ ಅದು ನಮಗೆ ಸಿಗುತ್ತೆ, ನಾವು ಬಯಸಿದ್ದು ಸಿಗೋದಿಲ್ಲ. ನಾನು ಬಯಸ್ತಿರ್ತೀನಿ ನಾನು ಡಾಕ್ಟರ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಆಲೋಚಿಸ್ತಿದ್ದೀನಿ, ನಂಗೆ CET ಅಷ್ಟು ರ್ಯಾಂಕಿಂಗ್ ಬರುತ್ತೋ ಇಲ್ವೋ, ನಾನು ಅಷ್ಟೆಲ್ಲ ಮಾರ್ಕ್ಸ್ ತಗೊಳಕ್ ಆಗುತ್ತೋ ಇಲ್ವೋ, ಆದ್ರೂ ನನಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ. ಇಲ್ಲಿ ನಿಮ್ಮ ಆಲೋಚನೆ ಬೇರೆ ಇದೆ, ನನ್ನ ಕೈಲಿ ಆಗಲ್ಲ ಅನ್ನೋಂತಹ ಆಲೋಚನೆ ಇದೆ, ಅದ್ ನಾನು ಪಡ್ಕೊಳಕ್ ಆಗಲ್ಲ ಅನ್ನೋಂತಹ ಆಲೋಚನೆ ಇದೆ, ಆದ್ರೆ ಆಸೆ ಮಾತ್ರ ಇದೆ. ಆ ರೀತಿ ಇದ್ದಾಗ ಅದು ನಿಜ ಆಗೋದಿಲ್ಲ. ಏನಾಗಬೇಕೋ ಅದನ್ನ ಬಯಸ್ಬೇಕು ಮತ್ತು ಅದೇ ಆಗಬೇಕು. ಏನಾಗ್ಬೇಕೋ ಅದನ್ನೇ ನಾವು ಬಯಸಿದಾಗ ಅದೇ ಆಗತ್ತೆ ಅನ್ನೋದು ಇಲ್ಲಿ ಮುಖ್ಯವಾದಂತಹ ವಿಚಾರ. ಮತ್ತೊಂದು ಪಾಯಿಂಟ್, ಏನಾಗಬೇಕನ್ಕೊಂಡಿದ್ರೋ ಅದು ಆಗೇ ಆಗುತ್ತೆ ಅಂತ ಹೇಳಿ ಅಖಂಡವಾಗಿ ನಂಬಬೇಕು. ಈಗ ನೀವು ಒಂದು ವಿಚಾರವನ್ನ ಲಾ ಆಫ್ ಅಟ್ರಾಕ್ಷನ್ ಹೇಳೋದು ಅದನ್ನೇ. ನಾನು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಆಗೇ ಆಗ್ತೀನಿ ಅನ್ನೋಂತಹ ಅಖಂಡವಾದಂತಹ ನಂಬಿಕೆ ಇರಬೇಕು. ಅದ್ರ ಬದಲಾಗಿ ಅಯ್ಯೋ ಆಗ ಕೆಲಸ ಸಾಧ್ಯ ಆಗುತ್ತೆ,
ಇನ್ನು ಅದೆಲ್ಲ ನನ್ನ ಕೈಲಿ ಆಗದೆ ಇರೋ ಮಾತು, ಆದ್ರೂ ನಾನು ಆಗ್ಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಅದು ಖಂಡಿತವಾಗ್ಲು ಎಲ್ಲೋ ಮನಸ್ಸಿನ ಒಂದು ಮೂಲೆನಲ್ಲಿ ಆಗಲ್ಲ ಅನ್ನೋಂತಹ ಒಂದು ಭಾವನೆ ಇದ್ರೂ ಕೂಡ ಒಂದು ಕ್ಯಾನ್ಸರ್ ಕೋಶ ಹೇಗೆ ಇಡೀ ದೇಹವನ್ನ ಆವರಿಸುತ್ತೆ, ಅದೇ ರೀತಿನಲ್ಲಿ ಅದು ಇಡೀ ನಮ್ಮ ಪಾಸಿಟಿವಿಟಿಯನ್ನ ತಿಂದು ಹಾಕುತ್ತೆ. ಮತ್ತೆ ನೆಗೆಟಿವ್ ಥಿಂಕಿಂಗ್ ಏನಿತ್ತು, ಚಿಕ್ಕದಾಗಿತ್ತು ಅನ್ಕೊಂಡಿದ್ವಲ್ಲ, ಅದೇ ಫುಲ್ ದೊಡ್ಡದಾಗಿ ವಿಜೃಂಭಿಸ್ಬಿಡುತ್ತೆ. ಹಾಗಾಗಿ ಏನಾಗ್ಬೇಕು ಅಂದ್ಕೊಂಡಿದ್ದೀರೋ ಅದೇ ಆಗೇ ಆಗುತ್ತೆ ಅಂತ ಹೇಳಿ ಅಖಂಡವಾದಂತಹ ನಂಬಿಕೆ ನಮಗೆ ಇರಬೇಕು. ಇದು ಲಾ ಆಫ್ ಅಟ್ರಾಕ್ಷನ್ನ ಮತ್ತೊಂದು ಮುಖ್ಯವಾದಂತಹ ಸೂತ್ರ. ಮೂರನೆಯ ಸೂತ್ರ ಸೈನ್ಸ್ ಆಫ್ ಡೆಲಿಬರೇಟ್ ಕ್ರಿಯೇಷನ್. ಅಂದ್ರೆ ಏನನ್ನ ನಂಬಿ ಪರಿಶ್ರಮ ಹಾಕ್ತಿರೋ ಅದು ಸಿಕ್ಕೇ ಸಿಗುತ್ತೆ. ಅಂದ್ರೆ ಇಲ್ಲಿ ನಾನು ನಂಬ್ಕೊಂಡಿದ್ದೀನಿ, ನಾನು ಅದನ್ನೇ ಆಲೋಚಿಸ್ತಿದ್ದೀನಿ ಅಂದಿದ ತಕ್ಷಣ ಅದು ಆಗ್ಬಿಡೋದಿಲ್ಲ. ಏನನ್ನ ನಾವು ನಂಬಿ ಅದಕ್ಕೆ ಪರಿಶ್ರಮವನ್ನ ಕೂಡ ಪಡಬೇಕು. ಇಲ್ಲದೆ ಹೋದಲ್ಲಿ ಅದು ಆಗಲ್ಲ. ಈಗ ನಾನು ನಂಬಿದ್ದೀನಿ, ಇಲ್ಲಿ ನಾನು ಬೋರ್ ಕೊರ್ಸಿದ್ರೆ ನನಗಲ್ಲಿ 4 ಇಂಚು 5 ಇಂಚು ನೀರು ಸಿಗುತ್ತೆ ಅಂತ ಹೇಳಿ ನನಗೆ ಅಖಂಡವಾದಂತಹ ನಂಬಿಕೆ ಇದೆ. ನಾನು ಯೂನಿವರ್ಸ್ ಹತ್ರ ನಾನು ಹೇಳ್ಕೊಂಡಿದ್ದೀನಿ, ಮತ್ತೆ ಅದು ಹಾಗೇ ಆಗತ್ತೆ ಅಂತ ಹೇಳ್ಬಿಟ್ಟು ನಾವಲ್ಲಿ ಸುಮ್ಮನೆ ಕೂತ್ರೆ ಅಲ್ಲಿ ಯಾವುದೇ ನೀರು ಕೂಡ ಬರೋದಿಲ್ಲ. ಬದಲಾಗಿ ಆ ನಂಬಿಕೆ ಆಧಾರದ ಮೇಲೆ ಏನ್ ಮಾಡ್ಬೇಕು, ಅಲ್ಲಿ ಬೋರ್ ಕೊರೆಯೋದಿಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲು ನೀವು ಏನ್ ಬಯಸಿದ್ರೋ ಅದು ನಿಮ್ಗಲ್ಲಿ ಸಿಗುತ್ತೆ ಅಲ್ವಾ. ಅದನ್ನೇ ಹೇಳೋದು ಲಾ ಆಫ್ ಅಟ್ರಾಕ್ಷನ್. ಏನನ್ನ ನಂಬಿ ಪರಿಶ್ರಮ ಹಾಕ್ತಿರೋ ಅದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ. ಇದಕ್ಕೋಸ್ಕರ ನಾವ್ ಏನನ್ನ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀವಿ, ಡಾಕ್ಟರ್ ಆಗ್ಬೇಕೋ ಅಥವಾ ಮತ್ತೇನೋ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಟಬೇಕೋ ಅಥವಾ ಮನೆ ಕಟ್ಟಬೇಕೋ, ಏನಾದ್ರೂ ಆಗಿರ್ಲಿ, ಅದ್ರ ಬಗ್ಗೆ ಸರಿಯಾದಂತಹ ಪ್ಲಾನಿಂಗ್ ಮಾಡಬೇಕು. ಅದ್ರ ಬಗ್ಗೆ ಒಂದು ಉದ್ಯೋಗ ಆದ್ರೆ ಅದ್ರಲ್ಲಿ ಒಳ್ಳೆ ಸ್ಕಿಲ್ ಅನ್ನ ಬೆಳೆಸ್ಕೊಳ್ಬೇಕು. ಮತ್ತೆ 2 ಪಟ್ಟು ಸ್ಪೀಡ್ ಆಗಿ ಶ್ರಮದಿಂದ, ಅಂದ್ರೆ ಯಾವುದೇ ಕಾರಣಕ್ಕೂ ರೆಸ್ಟ್ ತಗೊಳ್ಳೋದು ಅನ್ನೋಂತಹ ಮಾತು ಇರೋದಿಲ್ಲ. ನಮ್ಗೆ ವರ್ಕ್ ಅಂದ್ರೆ ಇನ್ನೊಂದು ವರ್ಕ್ ಹೋಗೋದೇ ರೆಸ್ಟ್ ಅನ್ನೋ ತರ ಇರುತ್ತೆ. ಯಾಕೆಂದ್ರೆ ನಾವೊಂದು ಗುರಿಯನ್ನ ಬೆನ್ನಟ್ಟಿದಾಗ ಆ ಒಂದು ಅದರಲ್ಲಿ ಅದನ್ನ ಪಡ್ಕೊಳ್ಳೋದ್ರಲ್ಲಿರುವಂತಹ ಸಂತೋಷ ಮಲಗಿ ನಿದ್ದೆ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ಇರಲ್ಲ. ಮಲಗಿ ನಿದ್ದೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ನಮ್ಗೆ ಸಿಗೋದು ಕೂಡ ಇಲ್ಲ. ಮತ್ತೆ 4ನೇ ಪಾಯಿಂಟ್ ಲಾ ಆಫ್ ಡಿಟ್ಯಾಚ್ಮೆಂಟ್. ಆಯ್ತು, ನಾನು ಏನು ಬೇಕೋ ಅದನ್ನ ನಾನು ನನ್ನ ಮನಸ್ಸಿನಲ್ಲಿ ತುಂಬಾ ಅಖಂಡವಾಗಿ ನಂಬ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಂಬಿ ಪರಿಶ್ರಮವನ್ನ ಕೂಡ ಹಾಕಿದ್ದೀನಿ. ಮತ್ತೆ ಮುಂದೇನು ಅಂತ ಹೇಳಿದ್ರೆ, ಇದು ನಮ್ಮ ಒಂದು ಭಗವದ್ಗೀತೆಯ ಸಾಲನ್ನ ಹೇಳುತ್ತೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾಪಲೇಶು ಕದಾಚನ. ಅಂದ್ರೆ ಕರ್ಮವನ್ನ ಮಾಡಿ ಅದರ ಫಲದ ಬಗ್ಗೆ ಚಿಂತಿಸಬೇಡಿ, ಕೆಲಸದ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಗೆಲುವಿನ ಬಗ್ಗೆ ಯಾವುದೇ ಕಾರಣಕ್ಕೂ ಡೌಟ್ ಇಟ್ಕೋಬೇಡಿ. ನಾನು ಮಾಡೋದೆಲ್ಲ ಮಾಡಿದ್ದೀನಿ, ಆಗುತ್ತೋ ಇಲ್ವೋ, ಏನಾಗುತ್ತೋ ಏನೋ, ಈ ರೀತಿ ಯಾವುದೇ ಕಾರಣಕ್ಕೂ ಡೌಟನ್ನು ಇಟ್ಕೊಳ್ಬಾರ್ದು. ಇಟ್ಕೊಂಡ್ರೆ ಅದು ಖಂಡಿತವಾಗ್ಲೂ ಆಗಲ್ಲ. ನಮ್ಗೆ ಏನು ನಾನು ಅದಕ್ಕೋಸ್ಕರ ಪರಿಶ್ರಮ ಪಡಬೇಕು ಅದೆಲ್ಲವನ್ನ ಪಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ಯೂನಿವರ್ಸ್ ಅದನ್ನ ನನಗೆ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆ ಬೇಕು. ಈಗ ಉದಾಹರಣೆಗೆ ನೀವು ಹೋಟೆಲ್ಗೆ ಹೋಗ್ತೀರಿ, ನೀವು ಅಲ್ಲಿ ಒಂದು ತಿಂಡಿಯನ್ನ ಆರ್ಡರ್ ಮಾಡ್ತೀರಿ. ಆರ್ಡರ್ ಮಾಡಿದ್ಮೇಲೆ ನೀವು ಪೇಷನ್ಸ್ ಇಂದ ಕಾಯ್ತಾ ಕೂರ್ತೀರಿ. ನಿಮ್ಗೆ ನಂಬಿಕೆ ಇದೆ ನೀವು ಆರ್ಡರ್ ಮಾಡಿರುವಂತಹ ತಿಂಡಿ ಬಂದೇ ಬರುತ್ತೆ ಅಂತ ಹೇಳಿ. ಅದೇನ್ನೇ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಅಲ್ಲೂ ಕೂಡ ನಂಬೇಕಾದದ್ದು. ನೀವು ಈಗ ಯೂನಿವರ್ಸ್ ಮುಂದೆ ಹೇಳ್ಕೊಂಡಿದ್ದೀರಿ, ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿದಿರಿ, ಅದಕ್ಕೋಸ್ಕರ ನೀವು ಪ್ರಯತ್ನವನ್ನು ಕೂಡ ಪಟ್ಟಿದ್ದೀರಿ ಅಂದಮೇಲೆ ಅದು ಫಲಾಫಲ ಬಂದೇ ಬರುತ್ತೆ. ಸ್ವಲ್ಪ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು, ಆದ್ರೆ ಅದು ಬರೋದಂತೂ ಗ್ಯಾರಂಟಿ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಡೌಟ್ ಅನ್ನ ಪಡಬಾರ್ದು. ಪಟ್ರೆ ಮುಗೀತು ಅಲ್ಲಿ ಕತೆ. ನೀವು ಅಂದ್ಕೊಂಡಿದ್ದು ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದು ಸಬ್ಕಾನ್ಶಿಯಸ್ ಮೈಂಡ್ ಸಂಬಂಧಪಟ್ಟಿದ್ದೆ. ನಾವ್ ಎಲ್ಲೋ ಒಂದು ಕಡೆಗೆ ಡೌಟ್ ಅನ್ಕೊಂಬಿಟ್ರು, ನಾನು ಅವಾಗ್ಲೇ ಹೇಳದ್ನಲ್ವಾ, ಅದೇ ರೀತಿನಲ್ಲಿ ಅದು ಎಲ್ಲ ಪಾಸಿಟಿವಿಟಿಯನ್ನು ತುಳಿದು ಹಾಕಿ ಅದೇ ವಿಜೃಂಭಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಅಖಂಡವಾಗಿ ಒಂದಿಷ್ಟು ಡೌಟ್ಗೆ ಜಾಗ ಇಲ್ಲದ ರೀತಿನಲ್ಲಿ ನಂಬಬೇಕು. ಮತ್ತೊಂದು ಲಾ ಆಫ್ ಟ್ರಸ್ಟ್. ಅದನ್ನ ಪಡ್ಕೊಳ್ತೀನಿ ಅನ್ನೋಂತಹ ನಂಬಿಕೆ ಇರಬೇಕು. ನನಗೆ ಅದನ್ನ ಪಡ್ಕೋತೀನಿ, ಅದು ಹಾಗೆ ಆಗತ್ತೆ. ಆ ಒಂದು ಎನರ್ಜಿಯನ್ನ ನನಗೆ ಯೂನಿವರ್ಸ್ ಕೊಟ್ಟಿದೆ, ಅದು ನಡೆದೇ. ಇದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಮತ್ತೊಂದು ಮೇನ್ ಆದಂತಹ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅದು ಯಾವತ್ತೂ ಕೂಡ ವರ್ತಮಾನ ಕಾಲದಲ್ಲೂ ಇರೋದಿಲ್ಲ, ಭೂತ ಕಾಲದಲ್ಲೂ ಇರೋದಿಲ್ಲ, ಈಗಾಗ್ಲೇ ಹೋಗಿದೆ ಅನ್ನುವಂತಹ ಭವಿಷ್ಯತ್ ಕಾಲದಲ್ಲಿ ಇರುತ್ತೆ. ಅಂದ್ರೆ
ಈಗ ನಾನು ಡಾಕ್ಟರ್ ಆಗ್ಬೇಕು ಅಂತ ಅನ್ನೋದು ನನ್ನ ಆಸೆ. ಇನ್ನೂ PUC ಓದ್ತಿದ್ದಾನೆ ಮಗು, ಆದ್ರೆ ಅವ್ನು ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ ಅಂತ ಅಂದ್ರೆ ಅವನು ಅಂದ್ಕೋಬೇಕಾಗಿದ್ದು, ನಾನು ಡಾಕ್ಟರ್ ಆಗಬಹುದು, ಡಾಕ್ಟರ್ ಆಗ್ತೀನಿ ಅಂತಲ್ಲ, ನಾನು ಡಾಕ್ಟರ್ ಆಗೋಗಿದ್ದೀನಿ, ಐ ಆಮ್ ಆಲ್ರೆಡಿ ಡಾಕ್ಟರ್ ಅನ್ನುವಂತಹ ಒಂದು ಭಾವನೆಯಿಂದ ಆ ಒಂದು ವಿದ್ಯಾರ್ಥಿ ಜೀವಿಸಿದಾಗ, ಅದನ್ನೇ ಸದಾಕಾಲ ಫೀಲ್ ಮಾಡಿದಾಗ, ಆಗ ಖಂಡಿತವಾಗ್ಲೂ ಅದು ನೆರವೇರೋದಕ್ಕೆ ಅವಕಾಶ ಆಗತ್ತೆ. ಇಷ್ಟು ತತ್ವಗಳ ಮೇಲೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಿಂತಿದೆ. ಅಂದ್ರೆ ನಮ್ಮ ಒಳಗೆ ಇರುವಂತಹ ವಿಚಾರಗಳು ರಿಯಾಲಿಟಿಗೆ ಬಂದೇ ಬರುತ್ತೆ ಅನ್ನುವಂತಹ ವಿಚಾರ, ನಾವೇನಾಗ್ಬೇಕು ಅನ್ಕೊಂಡಿದೀವೋ ಅದು ಆಗೇ ಆಗುತ್ತೆ ಅಂತ ಹೇಳಿ ಅಖಂಡವಾಗಿ ನಂಬಿಕೆ ಬೇಕು ಅನ್ನುವಂಥದ್ದು. 3ನೇ ಪಾಯಿಂಟ್, ಏನನ್ನ ನಂಬಿ ಪರಿಶ್ರಮ ಹಾಕುತ್ತೀರೋ ಅದು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಪಾಯಿಂಟ್. ಮತ್ತೆ ಲಾ ಆಫ್ ಡಿಟ್ಯಾಚ್ಮೆಂಟ್, ಕರ್ಮವನ್ನ ಮಾಡಿ ಅದರ ಫಲದ ಬಗ್ಗೆ ಚಿಂತೆ ಮಾಡ್ದಲೆ ನಂಬಿಕೆಯಿಂದ ಆಗೇ ಆಗುತ್ತೆ ಅನ್ನುವಂತಹ ನಂಬಿಕೆಯಿಂದ ಇರುವಂತಹದ್ದು. ಮತ್ತು ಲಾ ಆಫ್ ಟ್ರಸ್ಟ್, ಅದನ್ನ ಪಡ್ಕೊಳ್ತೀನಿ, ಹಾಗೇ ಆಗುತ್ತೆ ಅನ್ನುವಂತಹ ಒಂದು ಅಖಂಡವಾದ ನಂಬಿಕೆಯನ್ನ ಹೊಂದಿರ್ಬೇಕು. ಒಟ್ಟಾರೆ ಇದು ಹೇಳೋದು ನಂಬಿಕೆ ನಂಬಿಕೆ ನಂಬಿಕೆ. ಆ ನಂಬಿಕೆಯನ್ನು ಇಟ್ರೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಾವು ಬೇಕಾಗಿದ್ದನ್ನ ಅಟ್ರಾಕ್ಟ್ ಮಾಡ್ಬೋದು. ಅದು ನಿಮ್ಮ ಇಷ್ಟದ ಉದ್ಯೋಗ ಆಗಿರಬಹುದು, ಅದು ನಿಮ್ಮ ಇಷ್ಟದ ಸಂಬಂಧ ಆಗಿರ್ಬೋದು, ಹಣ ಆಗಿರಬಹುದು, ಏನೇ ಆಗಿರಬಹುದು, ಅದನ್ನ ನೀವು ಅಟ್ರಾಕ್ಟ್ ಮಾಡಬಹುದು. ಆದ್ರೆ ಇಲ್ಲಿ ನೆಗೆಟಿವ್ ಆದಂತಹದಕ್ಕೆ ಅವಕಾಶ ಇರೋದಿಲ್ಲ. ಈಗ ಅದು ಯಾವ ರೀತಿ ಉದಾಹರಣೆ ಹೇಳಿ, ಈಗ ನೀವು ಇನ್ನೊಬ್ಬ ವ್ಯಕ್ತಿಯನ್ನು ಇಷ್ಟಪಡ್ತಿದ್ದೀರಿ ಅಂದಾಗ ಅವರು ಇನ್ನೊಬ್ರು ಸಂಸಾರಸ್ಥರಾಗಿದ್ರು, ಅವರಿಂದ ನಾನು ಅಟ್ರಾಕ್ಟ್ ಮಾಡಿ ನನ್ನ ಕಡೆ ಎಳ್ಕೊಂಡ್ಬಿಡ್ತೀನಿ, ಈ ರೀತಿಯಾದಂತಹ ಒಂದು ನೆಗೆಟಿವ್ ಆದಂತಹ ಒಂದು ಅಟ್ರಾಕ್ಷನ್ಗಳನ್ನ ಮಾಡಕ್ ಹೋದ್ರೆ ಖಂಡಿತವಾಗ್ಲೂ ಅಂಥದ್ದೆಲ್ಲ ನೆರವೇರಲ್ಲ. ಯಾವಾಗ್ಲೂ ಅಷ್ಟೇ ಯೂನಿವರ್ಸ್ ಪಾಸಿಟಿವ್ ಆಗಿದ್ದಕ್ಕೆ ಮಾತ್ರ ಸ್ಪಂದಿಸುತ್ತೆ, ನೆಗೆಟಿವ್ ಆಗಿದ್ದಕ್ಕೆ ಸ್ಪಂದಿಸೋದಿಲ್ಲ. ಅಂತಹ ಯಾವ ನೆಗೆಟಿವ್ ಆದಂತಹ ಆಲೋಚನೆಗಳನ್ನು ಕೂಡ ಮಾಡಬಾರ್ದು. ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಬಳಸ್ಕೊಂಡು ನಾನು ಏನೋ ಮಾಡ್ತೀನಿ ಅಂತ ಹೇಳಿ ಯಾರಾದ್ರೂ ಭಾವಿಸಿದ್ರೆ, ನಾನು ಈಗ ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇ, ಆದ್ರೆ ಆ ಥರದ್ದು ಯಾವುದೋ ಈಗ ನನ್ನ ಫ್ರೆಂಡ್ಗೆ ನಾನು ಲಾ ಆಫ್ ಅಟ್ರಾಕ್ಷನ್ ಬಳಸಿ ಅವ್ರಿಗೆ ಆಕ್ಸಿಡೆಂಟ್ ಆಗಂಗ್ ಮಾಡ್ತೀನಿ, ಅಥವಾ ಅವ್ರಿಗೇನೋ ಇನ್ನೂ ತೊಂದರೆ ಆಗಂಗ್ ಮಾಡ್ತೀನಿ, ಅದೆಲ್ಲಾನು ಕೂಡ ನಡೆಯೋದಿಲ್ಲ. ಪಾಸಿಟಿವ್ ಆದಂತಹ ಅಫರ್ಮೇಷನ್ಗಳು ಮಾತ್ರ ಇಲ್ಲಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇಷ್ಟು ಪಾಯಿಂಟ್ಸ್ ಮೇಲೆ, ಇಷ್ಟು ಒಂದು ನಂಬಿಕೆಯ ಬುನಾದಿಯ ಮೇಲೆ ಲಾ ಆಫ್ ಅಟ್ರಾಕ್ಷನ್ ಅನ್ನುವಂತಹ ಒಂದು ಸಿದ್ಧಾಂತ ನಿರ್ಮಾಣ ಆಗಿದೆ. ಈಗ ಮತ್ತೊಂದು ಇಲ್ಲಿ ಮುಖ್ಯವಾಗಿ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಗಮನ ಸೆಳೆಯೋದು ಅಂತ ಹೇಳಿದ್ರೆ ಗ್ರಾಟಿಟ್ಯೂಡ್, ಧನ್ಯವಾದಗಳನ್ನ ಹೇಳೋದು, ಕೃತಜ್ಞರಾಗಿರೋದು. ಯಾವಾಗ ನಾವು ನಮಗೆ ಏನು ಸಿಕ್ಕಿದೆ ಜೀವನದಲ್ಲಿ ಅದೆಲ್ಲದಕ್ಕೂ ಕೂಡ ಧನ್ಯವಾದವನ್ನ ಹೇಳಿದ್ರೆ, ಎಲ್ಲದಕ್ಕೂ ಕೂಡ ನಾವು ಕೃತಜ್ಞರಾಗಿದ್ರೆ, ಆವಾಗ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಂತಹದ್ದು ನಮಗೆ ತುಂಬಾ ಈಸಿಯಾಗಿ ನಮಗೆ ಸಿಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂದ್ರೂ ಅದನ್ನೇ, ನಾವು ಏನನ್ನ ಬಯಸ್ತೀವೋ ಅದನ್ನ ಅಖಂಡವಾಗಿ, ಅದನ್ನೇ ನಮ್ಮ ಕನಸು ಮನಸ್ಸು ಅಂತಾರಲ್ವಾ, ಕನಸು ಮನಸ್ಸಿನಲ್ಲೂ ಕೂಡ ಅದನ್ನೇ ಭಾವಿಸ್ತಾ ಅದು ನಡೆಯುತ್ತೆ, ಅದು ಹಾಗೇ ಆಗುತ್ತೆ ಅನ್ನೋಂತಹ ಭಾವನೆಯನ್ನ ಹೊಂದಿರುವಂಥದ್ದು. ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಆ ಒಂದು ಭಾವನೆಯನ್ನ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡೋವಂಥದ್ದು, ಮತ್ತೆ ಅದನ್ನೇ ತುಂಬಿಕೊಳ್ಳೋ ಅಂಥದ್ದು. ಅದರಿಂದ ಆಟೋಮೆಟಿಕಲಿ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಗ್ರಹಿಸುತ್ತೆ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಬೇರೆ ಅಲ್ಲ, ಯೂನಿವರ್ಸ್ ಅಂದ್ರೆ ಬೇರೆ ಅಲ್ಲ. ಆ ಯೂನಿವರ್ಸ್ ಎಲ್ಲ ಶಕ್ತಿಗಳ ಒಂದು ಸಹಕಾರದಿಂದ ಏನಾಗುತ್ತೆ, ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಂದ್ರೆ ನಮ್ಮ ಬಯಕೆ ಈಡೇರೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ನಾವು ಯೂನಿವರ್ಸ್ಗೆ ಏನನ್ನು ಕೊಡ್ತೇವೆಯೋ ಯೂನಿವರ್ಸ್ ನಮಗೆ ಅದನ್ನೇ ತಿರುಗಿಸಿ ಕೊಡುತ್ತೆ. ನಾವು ಯೂನಿವರ್ಸ್ಗೆ ಪ್ರೀತಿಯನ್ನ ಕೊಟ್ರೆ ಅದು ನಮಗೆ ಪ್ರೀತಿಯನ್ನ ಕೊಡುತ್ತೆ. ಯೂನಿವರ್ಸ್ ಮೇಲೆ ನಂಬಿಕೆಯನ್ನ ಇಟ್ರೆ ಅದು ಕೂಡ ನಮ್ಮನ್ನ ನಂಬುತ್ತೆ. ಯೂನಿವರ್ಸ್ಗೆ ನಾವು ಏನನ್ನ ಕೊಡ್ತೀವೋ ನಾವು ಕೊಟ್ಟಿದ್ರನ್ನ 100,000 ಪಟ್ಟು ಮಾಡಿ ಅದನ್ನ ನಮಗೆ ಹಿಂದಿರುಗಿಸುವಂತಹ ಶಕ್ತಿ ಯೂನಿವರ್ಸ್ಗಿದೆ. ಹಾಗಾಗಿ ನಾವು ಯಾವುದನ್ನ ನಾವು ಡಬಲ್ ಆಗಿ ತ್ರಿಬಲ್ ಆಗಿ ಪಡ್ಕೊಳ್ಬೇಕು ಅಂತ ಆಸೆ ಪಡ್ತೀವೋ ಅದನ್ನ ನಾವು ಅಂಥದ್ದನ್ನೇ ಕೊಡೋಣ. ನಾವು ಕೋಪವನ್ನ ಕೊಟ್ರೆ ಕೋಪವನ್ನೇ ಕೊಡುತ್ತೆ ಯೂನಿವರ್ಸ್. ನಾವು ದ್ವೇಷವನ್ನ ಕೊಟ್ರೆ ದ್ವೇಷವನ್ನೇ ಕೊಡುತ್ತೆ, ಅಸೂಯೆಯನ್ನ ಕೊಟ್ರೆ ಅಸೂಯೆಯನ್ನೇ ಕೊಡುತ್ತೆ. ನಮಗೆ ಏನು ಬೇಕು ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಆಮೇಲೆ ನಾವು ಕೊಡುವಂತಹ ವಿಚಾರವನ್ನ ಮಾಡೋದು ಒಳ್ಳೆಯದು. ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳುವಂತಹ ವಿಧಾನಗಳನ್ನ ಈಗ ನಾವು ನೋಡ್ತಾ ಹೋಗೋಣ. ಮೊದಲನೇ ವಿಧಾನ ವಿಜುವಲೈಸೇಷನ್. ಅಂದ್ರೆ ಈ ಟೆಕ್ನಿಕ್ ನಲ್ಲಿ ನಾವು ಒಂದು ದೃಶ್ಯೀಕರಣವನ್ನ ಮಾಡ್ಕೊಳ್ಳೋಂಥದ್ದು. ನಾವು ಏನನ್ನ ಬಯಸ್ತಾ ಇದ್ದೀವಿ ಅದನ್ನ ದೃಶ್ಯ ರೂಪದಲ್ಲಿ
ನಾವು ಕಾಣ್ತಾ ಹೋಗೋದು ನಮ್ಮ ಕಣ್ಣ ಮುಂದೆ ಒಂದು ಸಮಾಧಾನ ಚಿತ್ತಕ್ಕೆ ಬಂದು ಧ್ಯಾನದ ಒಂದು ಪೊಸಿಷನಲ್ಲಿ ಇದ್ದು ನಮಗೆ ಏನು ಬೇಕೋ ಅದು ನಮ್ಮ ಕಣ್ಮುಂದೆ ಈಗಾಗಲೇ ಘಟಿಸಿದೆ ಅನ್ನೋ ರೀತಿನಲ್ಲಿ ಅದನ್ನು ವಿಜುವಲೈಸೇಷನ್ ಅನ್ನು ಮಾಡ್ತಾ ಹೋದಾಗ, ದೃಶ್ಯೀಕರಣ ಮಾಡ್ತಾ ಹೋದಾಗ, ನಾನು ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ತಂತ್ರಗಳ ಬಗ್ಗೆ ಹೇಳಿದ್ದೆ ಅಂತಂದ್ರೆ ಒಂದು ಚಿತ್ರೀಕರಣ ಒಂದು ಟೆಕ್ನಿಕ್ ಅದನ್ನ ಬಳಸಿ ಅಂತ ಹೇಳಿ. ಈ ದೃಶ್ಯೀಕರಣ ಅಥವಾ ವಿಜುವಲೈಸೇಷನ್ ಬೇರೆ ಅಲ್ಲ, ಆ ಒಂದು ತಂತ್ರ ಬೇರೆ ಅಲ್ಲ. ಆ ರೀತಿ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಸುಪ್ತಪ್ರಜ್ಞಾ ಮನಸ್ಸಿಗೆ ಸ್ಟ್ರಾಂಗ್ ಆಗಿ ತಿಳಿಯುತ್ತೆ, ಓಹೋ ಇದೇ ನಡೀತಾ ಇದೆ, ನಾನು ಅದನ್ನೇ ನಿಜ ಮಾಡಬೇಕು ಅಂತ ಹೇಳಿ. ಇದು ಮ್ಯಾನಿಫೆಸ್ಟೇಷನ್ನ ಒಂದನೇ ವಿಧಾನ, ವಿಜುವಲೈಸೇಷನ್. ಮತ್ತು ಈ ತಂತ್ರದಲ್ಲಿ ವಿಜುವಲೈಸೇಷನ್ ಮಾಡ್ತೀವಿ ಅಂತ ಹೇಳಿ ಪದೇ 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 ಹೇಳಿದ್ದನ್ನೇ ಹೇಳ್ಕೊಳ್ಳೋ ಅಂಥದ್ದು, ಮತ್ತೆ ಮತ್ತೆ ಅದನ್ನೇ ಭಾವಿಸೋವಂಥದ್ದು ಕೂಡ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಅದು ನಮ್ಮ ಬಳಿ ಇಲ್ಲ ಇಲ್ಲ ಅನ್ನೋಂತಹ ಒಂದು ಸಂದೇಶವನ್ನು ಯೂನಿವರ್ಸ್ಗೆ ತಿಳಿಸಿದಂತಾಗುತ್ತೆ. ಒಂದ್ಸರಿ ವಿಜುವಲೈಸೇಷನ್ ಮಾಡ್ಕೊಂಡ್ರ, ಒಂದ್ಸರಿ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನ ಯೂನಿವರ್ಸ್ಗೆ ಒಪ್ಪಿಸಿದ್ರ ಸಾಕು, ನಂಬಿಕೆಯಿಂದ ಸುಮ್ಮನಿದ್ಬಿಡಿ. ಖಂಡಿತವಾಗ್ಲೂ ಅದು ಸ್ವಲ್ಪ ಸಮಯ ತಗೊಂಡ್ರು ಸಹ ಅದು ಕಾಲನ ಒಂದು ಇದು ಅಂತ ಹೇಳ್ತಾರಲ್ವಾ, ಆ ಸಮಯ ಕೂಡಿ ಬರಬೇಕು ಅಂತ, ಆ ಸಮಯ ಕೂಡಿ ಬಂದಾಗ ಖಂಡಿತವಾಗ್ಲೂ ಅದು ನಿಮಗೆ ಫಲವನ್ನು ಕೊಟ್ಟೆ ಕೊಡುತ್ತೆ. ಆಗಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಳ್ಳೋದು, ಬೇಸರ ಇದೆಲ್ಲ ಮಾಡಿಕೊಂಡ್ರೆ ಆಗ ನೆಗೆಟಿವ್ ಎನರ್ಜಿ ಯೂನಿವರ್ಸ್ಗೆ ತಲುಪುತ್ತೆ. ಮತ್ತು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದು ಹಾಗೆ ಆಗದಲ್ಲೇ ಹೋಗಬಹುದು. ಹಾಗಾಗಿ ಅಯ್ಯೋ ನಾನು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೆ ಏನೂ ಆಗಲಿಲ್ಲ, ಅದ್ರಲ್ಲಿ ನನಗೇನು ನಂಬಿಕೆ ಉಳಿದಿಲ್ಲ, ಈಗ ಅದು ಆಗದೇ ಇಲ್ಲ, ಈ ರೀತಿಯಲ್ಲಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಆಪರ್ಚುನಿಟಿನ ಕಳ್ಕೊಂಡಿರ್ತೀವಿ. ಈಗ ದೇವರು ಕೈಯನ್ನು ಮುಂದೆ, ಯೂನಿವರ್ಸ್ ಕೈಯನ್ನು ಮುಂದೆ ಮಾಡಿರಬಹುದು ಕೊಡಬೇಕು ಅಂತ ಹೇಳಿ, ಆದರೆ ನೀವು ಯಾವಾಗ ಆ ಥರ ಅನ್ಕೊಳ್ತೀರಿ ಮತ್ತೆ ಅದು ವಾಪಸ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕಿಂಗನ್ನು ಮಾಡ್ಕೊಳ್ಬೇಡಿ. ನಾನು ಅಂದ್ಕೊಂಡಿದ್ದು ಹಾಗೇ ಆಗುತ್ತೆ ಅನ್ನೋಂತಹ ನಂಬಿಕೆಯಿಂದ ಸಂತೋಷವಾಗಿದ್ಬಿಡಿ. ಈಗ ನಾನು ಹೇಳಿದ್ದೆ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ, ನಮ್ಗೆ ತುಂಬ ಮನಸ್ಸಿಗೆ ಭಾರವಾದಾಗ ನಾವು ಅಂದ್ಕೊಳ್ತೀವಿ, ನಾನು ಎಲ್ಲ ದೇವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ, ಎಲ್ಲ ಭಾರನೂ ಅವನ ಮೇಲೆ ಹಾಕ್ಬಿಟ್ಟಿದ್ದೀನಿ, ಇನ್ನು ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ನಾನು ತುಂಬ ಖುಷಿಯಾಗಿರ್ತೀನಿ, ನೆಮ್ಮದಿಯಾಗಿದ್ಬಿಡ್ತೀನಿ ಅಂತ ಹೇಳಿ. ಅದೇ ನೀವಿಲ್ಲೂ ಮಾಡಬೇಕಾದ್ದು. ಎಲ್ಲವನ್ನ ಯೂನಿವರ್ಸ್ಗೆ ಹೇಳಿದಿರಿ, ನಿಮ್ಗೇನು ಬೇಕು ಅಂತ ಕೇಳಿದಿರಿ, ಮತ್ತೆ ಅದನ್ನೇ ವಿಜುವಲೈಸೇಷನ್ ಕೂಡ ಮಾಡ್ಕೊಂಡಿದ್ದೀರಿ, ಅದಾಗೆ ಆಗುತ್ತೆ, ನೆಮ್ಮದಿಯಾಗಿದ್ಬಿಡಿ, ಹಾಗೆ ಆಗುತ್ತೆ ಖಂಡಿತವಾಗ್ಲಿ. ಮತ್ತೆ ಎರಡನೇ ಮೆಥಡ್ ಅಂದರೆ 369 ಮೆಥಡ್. 369 ಮೆಥಡ್ ಅಂತ ಹೇಳಿದ್ರೆ, ನಿಮಗೆ ಏನಾಗಬೇಕಾಗಿದೆ ಅಥವಾ ನಮಗೆ ಏನಾಗಬೇಕಾಗಿದೆ ಅದನ್ನು ಬೆಳಗ್ಗೆ 3 ಬಾರಿ, ಮಧ್ಯಾಹ್ನ 6 ಬಾರಿ ಮತ್ತು ಸಂಜೆ 9 ಬಾರಿ ಬರೆಯುವಂತಹದ್ದು. ಅಂದರೆ ಪದೇ ಪದೇ ಒಂಥರ ರಿಮೈಂಡರ್ ಥರ ಮತ್ತೆ ಮತ್ತೆ ನಮ್ಗೇನು ಬೇಕು ಅನ್ನೋದನ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಳಿಸೋಂತಹ ವಿಧಾನ ಅಥವಾ ಈ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಯೂನಿವರ್ಸ್ಗೆ ತಲುಪಿಸುವಂತಹ ವಿಧಾನ ಇದು. ಈಗ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ನಿರ್ದಿಷ್ಟವಾದ ಸಮಯ, ಒಂದು 6 ಗಂಟೆ ಅಥವಾ 7 ಗಂಟೆ ಸಮಯದಲ್ಲಿ, ಅಥವಾ ನಿಮಗೆ ಯಾವಾಗ ಅನುಕೂಲ ಅನಿಸುತ್ತೋ ಆ ಸಮಯ, ಅಂದರೆ ಬೆಳಗಿನ ಸಮಯದಲ್ಲಿ 3 ಬಾರಿ ನಾನು ಡಾಕ್ಟರ್ ಆಗಿದ್ದೇನೆ, ಆಗುತ್ತೇನೆ, ಇದು ಯಾವುದು ಬೇಡ, ನಾನು ಡಾಕ್ಟರ್ ಆಗಿ ತುಂಬ ಸಂತೋಷದಿಂದ ಕೆಲಸ ಮಾಡುತ್ತಿದ್ದೇನೆ, ಅಥವಾ ನಾನು ಡಾಕ್ಟರ್ ಆಗಿ ತುಂಬ ಸಂತೋಷದಿಂದ ಜನರ ಸೇವೆಯನ್ನು ಮಾಡುತ್ತಿದ್ದೇನೆ, ಈ ರೀತಿ ಪಾಸಿಟಿವ್ ಆಗಿ ಈಗಾಗಲೇ ಆಗೋಗಿದೆ ಅನ್ನುವಂತಹ ಒಂದು ಸೆಂಟೆನ್ಸನ್ನು 3 ಬಾರಿ ಬರೆಯುವಂಥದ್ದು. ಮತ್ತು ಮಧ್ಯಾಹ್ನ ನಿಮಗೆ 1 ಗಂಟೆಗಾಗುತ್ತಾ, 2 ಗಂಟೆಗಾಗುತ್ತಾ, ಆ ಸಮಯದಲ್ಲಿ ಅದೇ ಒಂದು ವಾಕ್ಯವನ್ನು 6 ಬಾರಿ ಬರೆಯುವಂಥದ್ದು. ಮತ್ತು ರಾತ್ರಿ ನೀವು ಮಲಗೋದಕ್ಕೆ ಮೊದಲು ಅದೇ ಒಂದು ಸೆಂಟೆನ್ಸನ್ನು 9 ಬಾರಿ ಬರೆಯುವಂತಹದ್ದು. ಮತ್ತು ನಮ್ಮ ಇದು ಸಬ್ಕಾನ್ಷಿಯಸ್ ಮೈಂಡ್ನ ಇದ್ರ ಪ್ರಕಾರ ನೀವು ಮಲಗೋದಕ್ಕೆ ಮೊದಲು ಕೂಡ ಅದನ್ನು ಮನನ ಮಾಡಿಕೊಂಡು ಮಲಗೋದು. ಈ ರೀತಿನಲ್ಲಿ ಮಾಡೋದ್ರಿಂದ ಪದೇ 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 ಅದೇ ವಿಚಾರ ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರವನ್ನು ನಾವು ತುಂಬಿಕೊಳ್ತೀವೋ ಅದನ್ನು ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದು ಆಟೋಮೆಟಿಕಲಿ ಸಾಧನೆ ಕೂಡ ಆಗುತ್ತೆ ಅಂತ ಹೇಳಿ ಲಾ ಆಫ್ ಅಟ್ರಾಕ್ಷನ್ನಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಇದೊಂದು ಪ್ರಮುಖವಾದಂತಹ ಟೆಕ್ನಿಕ್, 369 ಟೆಕ್ನಿಕ್. ಈ ಟೆಕ್ನಿಕನ್ನು ಬಳಸಿ ಕೂಡ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸ್ಪೆಸಿಫಿಕ್ ಆಗಿ ಯಾವಾಗಲೂ ಮ್ಯಾನಿಫೆಸ್ಟೇಷನನ್ನು ಮಾಡಬಾರ್ದು.
ಈಗ ನೀವು ಒಬ್ಬ ಒಳ್ಳೆ ಸಂಗಾತಿಯನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡ್ರೆ, ನನಗೆ ಅದೇ ವ್ಯಕ್ತಿ ಬೇಕು ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡೋದ್ರ ಬದಲಾಗಿ, ನನಗೆ ಈ ತರ ಇರೋವಂತಹ ಗುಣಗಳಿರುವಂತಹ ವ್ಯಕ್ತಿ ಬೇಕು ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ, ನಿಮಗೆ ನೀವು ಹೇಳಿದಂತಹ ಗುಣವನ್ನೆಲ್ಲ ಹೊಂದಿರುವಂತಹ ಒಂದು ಅತ್ಯುತ್ತಮ ಅದ್ಭುತ ವ್ಯಕ್ತಿಯನ್ನ ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ತರುತ್ತೆ. ಅದ್ರ ಬದಲು ನೀವು ಇದೇ ವ್ಯಕ್ತಿ ಬೇಕು ಅಂತ ಅಂದ್ಕೊಂಡಾಗ ಆ ವ್ಯಕ್ತಿಲಿ ನಿಮಗೆ ಏನು ನೀವೆಲ್ಲ ಬಯಸಿದ್ರಿ ಆ ಗುಣಗಳು ಇಲ್ಲದೆ ಹೋಗಬಹುದು. ಹಾಗಾಗಿ ಒಂದು ಯಾವುದೋ ವ್ಯಕ್ತಿಯನ್ನೋ ವಸ್ತುವನ್ನೋ ಮ್ಯಾನಿಫೆಸ್ಟ್ ಮಾಡೋದ್ರ ಬದಲಾಗಿ ನೀವು ಗುಣಗಳನ್ನ ಮ್ಯಾನಿಫೆಸ್ಟ್ ಮಾಡಿ. ಈಗ ನೀವು ಒಂದು ಒಳ್ಳೆ ಕಾರನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಹೆಸರನ್ನ ಹೇಳಿ ಮ್ಯಾನಿಫೆಸ್ಟ್ ಮಾಡಬೇಡಿ. ಅದ್ರ ಬದಲಾಗಿ ನಾನು ಅತ್ಯುತ್ತಮವಾದಂತಹ ಕಾರನ್ನ ಹೊಂದಿದ್ದೇನೆ ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡಿದಾಗ, ನೀವು ಬಯಸಿದ್ಕಿಂತ ಇನ್ನೂ ಒಳ್ಳೆ ಕಾರನ್ನ ನಿಮ್ಗೆ ನಿಮ್ಮ ಒಂದು ಯೂನಿವರ್ಸ್ ಕೊಡಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಸ್ಪೆಸಿಫಿಕ್ ಆಗಿ ಒಂದು ಬ್ರ್ಯಾಂಡ್ ನೇಮ್ ಆಗ್ಲಿ, ಒಂದು ವ್ಯಕ್ತಿಯನ್ನೇ ಆಗ್ಲಿ, ಏನು ಅದನ್ನೇ ಕೂಡ ಹೇಳೋದಿಕ್ ಹೋಗ್ಬೇಡಿ. ಅದ್ರ ಬದಲಾಗಿ ಅದರ ಗುಣಗಳನ್ನ ನೀವು ಮ್ಯಾನಿಫೆಸ್ಟ್ ಮಾಡಿ. ಆಗ ಅದು ನಿಮ್ಗೆ ಅತ್ಯುತ್ತಮವಾದಂತಹ ರಿಸಲ್ಟ್ ಅನ್ನ ಕೊಡುತ್ತೆ. ಈಗ ನನ್ನ ತಂದೆ ತಾಯಿಗೆ ಯಾವುದೇ BP ಶುಗರ್ ಇರಬಾರ್ದು ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅದು ಬೆಟರ್ ಆಗಿದ್ಯಾ, ಅಥವಾ ನನ್ನ ತಂದೆ ತಾಯಿ ಆರೋಗ್ಯವಾಗಿದ್ದಾರೆ ಅನ್ನುವಂತಹ ಮ್ಯಾನಿಫೆಸ್ಟೇಷನ್ ಬೆಟರ್ ಆಗಿದ್ಯಾ? ಆರೋಗ್ಯವಾಗಿದ್ದಾರೆ ಅನ್ನೋದ್ರಲ್ಲಿ ಎಲ್ಲಾ ಕಾಯಿಲೆಗಳಿಂದನೂ ಮುಕ್ತಿಯನ್ನ ಅದು ಹೇಳುತ್ತೆ. ಈಗ ನೀವು ಕೇಳ್ತಿದ್ದೀರಿ BP ಶುಗರ್ ಬರ್ಬಾರ್ದು ಅಂತ ಬಿಟ್ಟು ಇನ್ನೊಂದು ಯಾವ್ದೋ ಬರಬಹುದಲ್ಲ, ಅದ್ ಬೇಡ ಅಂತ ಅಂದಾಗ ಆರೋಗ್ಯವಾಗಿದ್ದಾರೆ, ಈ ರೀತಿ ಒಂದು ಮ್ಯಾನಿಫೆಸ್ಟೇಷನ್ ವರ್ಡಿಂಗ್ಸ್ನ ನೀವು ಬರ್ಕೊಳ್ಳೋದಕ್ಕೆ ಯಾವಾಗಲೂ ಕೂಡ ಪ್ರಯತ್ನವನ್ನ ಪಡಬೇಕು. ಮತ್ತು ಮೂರನೇ ಟೆಕ್ನಿಕ್ ವಾಟರ್ ಬಾಟಲ್ ಟೆಕ್ನಿಕ್. ಈಗ ನಾವು ಪ್ರತಿದಿನ ಒಂದು ವರ್ಕಿಂಗ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನೀರನ್ನ ಕುಡಿತಾ ಇರ್ತೀವಿ. ಆ ವಾಟರ್ ಬಾಟಲ್ ಮೇಲೆ ನಮಗೆ ಏನನ್ನ ನಾವು ಬಯಸ್ತಾ ಇದ್ದೀವಿ, ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ, ಅದನ್ನ ಒಂದು ಚೀಟಿಯಲ್ಲಿ ಬರೆದು ಅದನ್ನ ಆ ಒಂದು ನೀರಿನ ಬಾಟಲ್ ಮೇಲೆ ಅಂಟಿಸೋದ್ರಿಂದ ಅದರಲ್ಲಿ ಆ ಒಂದು ವಾಕ್ಯಗಳಲ್ಲಿ ಏನಿದೆ ಎನರ್ಜಿ, ಅದನ್ನ ನೀರು ಸಕ್ ಮಾಡ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಆ ಎನರ್ಜಿಯನ್ನ ಹೀರ್ಕೊಂಡಂತಹ ನೀರನ್ನ ನಾವು ಕುಡಿಯೋದ್ರಿಂದ ನಾವೇನ್ ಬಯಸಿದ್ವಿ ಅದನ್ನ ಪಡ್ಕೊಳ್ಬಹುದು ಅನ್ನೋದು ವಾಟರ್ ಬಾಟಲ್ ಟೆಕ್ನಿಕ್. ಇನ್ನೊಂದು 4ನೇ ಟೆಕ್ನಿಕ್ ಮಿರರ್ ಟೆಕ್ನಿಕ್. ಇದು ತುಂಬಾ ಸುಲಭವಾಗಿ ಎಲ್ಲರೂ ಕೂಡ ಪ್ರತಿದಿನ ಮಾಡ್ಕೊಳ್ಬಹುದಾದಂತಹ ಟೆಕ್ನಿಕ್. ಕನ್ನಡಿಯ ಮುಂದೆ ನಿಂತ್ಕೊಂಡು ನಿಮ್ಮನ್ನ ನೀವೇ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು, ನಾನು ಈಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ, ಅಥವಾ ನಾನು ಈಗ ನನ್ನ ಬಯಸಿದ ಉದ್ಯೋಗವನ್ನು ಪಡ್ಕೊಂಡು ಸಂತೋಷವಾಗಿದ್ದೀನಿ, ಈ ರೀತಿನಲ್ಲಿ ಹೇಳ್ಕೊಳ್ಳೋದ್ರಿಂದ ಒಂದು ಆತ್ಮವಿಶ್ವಾಸ ಕೂಡ ಇನ್ಕ್ರೀಸ್ ಆಗುತ್ತೆ ಮತ್ತು ಅದು ಮ್ಯಾನಿಫೆಸ್ಟೇಷನ್ ಕೂಡ ಆಗಿ ಯೂನಿವರ್ಸಿಂದ ನೀವು ಬಯಸಿದ್ದು ಸಿಗತ್ತೆ. 5ನೇ ಟೆಕ್ನಿಕ್ ಮ್ಯಾನಿಫೆಸ್ಟ್ ಮಾಡುವಂತಹ ಅಂಶಗಳನ್ನ ಬರೆದು ಸುಟ್ಟು ಅದರ ಬೂದಿಯನ್ನ ಯೂನಿವರ್ಸ್ಗೆ ಅರ್ಪಿಸಿ ಬಿಡೋದು. ಅದು ಒಂದು ಪಲಾವೆಲೆ ಮೇಲೆ ಆಗಿರ್ಬೋದು, ಅಥವಾ ಒಂದು ಪೇಪರ್ ಮೇಲೆ ಆಗಿರ್ಬೋದು. ನಮ್ಮ ಏನೋ ಆಸೆಗಳಿದೆ, ಏನು ಕೋರಿಕೆಗಳಿದೆ, ಅದನ್ನ ಅದ್ರ ಮೇಲೆ ಬರೆದು ಅದನ್ನ ಉರಿಸಿ ಆ ಬೂದಿಯನ್ನು ಯೂನಿವರ್ಸ್ಗೆ ನಾವು ಸ್ಪ್ರೆಡ್ ಮಾಡೋ ಮುಖಾಂತರ ನಮ್ಮ ಬಯಕೆಗಳನ್ನು ಯೂನಿವರ್ಸ್ಗೆ ತಲುಪಿಸಿದೀವಿ ಅನ್ನುವಂತಹ ಭಾವನೆಯನ್ನು ಹೊಂದುವಂಥದ್ದು. ಇದರಿಂದನೂ ಕೂಡ ಯೂನಿವರ್ಸ್ ನಮ್ಮ ಕೋರಿಕೆಗಳನ್ನ ಈಡೇರಿಸುತ್ತೆ ಅನ್ನೋದು ಲಾ ಆಫ್ ಅಟ್ರಾಕ್ಷನ್ನ ಮತ್ತೊಂದು ಮ್ಯಾನಿಫೆಸ್ಟೇಷನ್ ನಿಯಮ ಆಗಿದೆ. ಮತ್ತೊಂದು ಹುಣ್ಣಿಮೆ ವಾಟರ್ ಟೆಕ್ನಿಕ್. ಹುಣ್ಣಿಮೆ ದಿನ ಒಂದು ಗಾಜಿನ ಲೋಟದಲ್ಲಿ ನಮಗೆ ಏನೇನು ಕೋರಿಕೆಗಳಿದಾವೆ ಅವೆಲ್ಲ ಕೋರಿಕೆಗಳನ್ನ ಬರೆದಿರುವಂತಹ ಒಂದು ಚೀಟಿಯನ್ನ ಆ ಗಾಜಿನ ಲೋಟದ ಮೇಲೆ ಅಂಟಿಸಿ, ಆ ನಂತರ ನಮ್ಮ ಕೋರಿಕೆಗಳನ್ನ ಆ ನೀರಿನ ಮುಂದೆ ಹೇಳ್ಕೊಂಡು ಆ ಒಂದು ನೀರನ್ನ ಹೊರಗಡೆ ಹುಣ್ಣಿಮೆಯ ಒಂದು ಚಂದ್ರನ ಬೆಳಕು ಬೀಳುವಂತಹ ಜಾಗದಲ್ಲಿ ರಾತ್ರಿಯೆಲ್ಲ ಇರಿಸಿ, ಅಥವಾ ಕೆಲವು ಗಂಟೆಗಳಾದ್ರೂ ಇರಿಸಿ ಆ ನೀರನ್ನ ನಾವು ಸ್ವೀಕಾರ ಮಾಡೋದ್ರಿಂದ ನಾವು ಏನ್ ಬಯಸಿದ್ವಿ ಅದೆಲ್ಲವೂ ಕೂಡ ನಮಗೆ ಸಿಗುತ್ತೆ ಅನ್ನುವಂತಹದ್ದು ಈ ಟೆಕ್ನಿಕ್ನ ಮುಖ್ಯವಾದಂತಹ ಜೀವಾಳ. ಇದನ್ನು ಕೂಡ ತುಂಬಾ ಜನ ಮಾಡ್ತಾರೆ ಮತ್ತು ಅದರ ಒಂದು ರಿಸಲ್ಟ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಒಟ್ಟಾರೆ ಇದೆಲ್ಲ ವರ್ಕ್ ಆಗೋದು ನಂಬಿಕೆ ಮೇಲೆ. ಮತ್ತೊಂದು ಟೆಕ್ನಿಕ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಪಿಲ್ಲೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಅಂದ್ರೆ ನಾವು ಏನನ್ನ ಬಯಸ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತಹ ವಾಕ್ಯಗಳನ್ನ ಒಂದು ಹಾಳೆಯಲ್ಲಿ ಬರೆದು, ಅದಕ್ಕೆ ಸಂಬಂಧಪಟ್ಟಂತಹ ಏಂಜಲ್ ನಂಬರ್ ಈ ತರದ್ದೆಲ್ಲ ಒಂದು ಚೀಟಿಯಲ್ಲಿ ಬರೆದು ಅದನ್ನ ದಿಂಬಿನ ಕೆಳಗೆ ಇಟ್ಕೊಂಡು ಅದನ್ನೇ ಆಲೋಚನೆ ಮಾಡ್ತಾ ನಿದ್ರೆ ಮಾಡೋದ್ರಿಂದನೂ ಕೂಡ ನಾವು ಏನ್ ಮ್ಯಾನಿಫೆಸ್ಟ್ ಮಾಡ್ತೀವಿ ಅದು ನಮಗೆ ಸಿಗತ್ತೆ ಅನ್ನೋಂತಹ ಒಂದು ಟೆಕ್ನಿಕ್ ಕೂಡ
ಇದೆ ಫ್ರೆಂಡ್ಸ್. ಇಷ್ಟು ಟೆಕ್ನಿಕ್ಗಳನ್ನು ಸಾಮಾನ್ಯವಾಗಿ ಮ್ಯಾನಿಫೆಸ್ಟೇಷನ್ನಲ್ಲಿ ಬಳಕೆ ಮಾಡ್ತಿರ್ತಾರೆ. ಇದನ್ನು ನಾನು ಒಂದು ಏನು ಸರಳವಾದ ರೀತಿಯಲ್ಲಿ ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇಲ್ಲ ನಮಗೆ ಇದು ಒಂದೊಂದು ಪಾಯಿಂಟ್ ಕೂಡ ಅಥವಾ ಒಂದೊಂದು ಟೆಕ್ನಿಕ್ ಕೂಡ ವಿವರವಾಗಿ ಹೇಳಿ, ಇನ್ನಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳೋಣ. ನನಗೆ ಏನು ಅಂತ ಹೇಳಿದ್ರೆ, ನಾನು ಏನು ಸಬ್ಕಾನ್ಷಿಯಸ್ ಮೈಂಡ್, ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಏನಿತ್ತು ಅದು ಬೇರೆ ಅಲ್ಲ, ಮತ್ತು ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಬೇರೆ ಅಲ್ಲ. ಹಾಗಾಗಿ ಅದರಲ್ಲೇ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಆದರೂ ಕೂಡ ಇವಾಗ ಹೆಚ್ಚಿನದಾಗಿ ಪ್ರಚಲಿತದಲ್ಲಿ ಇರೋಂತಹದ್ದು ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್. ಅದನ್ನೇ ತುಂಬ ವರ್ಕ್ ಆಗುತ್ತೆ ಅನ್ನೋಂತಹ ನಂಬಿಕೆ ಈಗ ಜನಮಾನಸದಲ್ಲಿದೆ. ಸರಿ, ಇದನ್ನು ಮಾಡೋದ್ರಿಂದ ಏನು ತಪ್ಪಿಲ್ಲ. ಇದು ಕೂಡ ಒಂದು ಏನು ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್, ಸುಪ್ತಪ್ರಜ್ಞಾ ಮನಸ್ಸನ್ನ ಒಂದು ಶಕ್ತಿಯನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆಯೇ ಆಗಿದ್ದಾಗ ನಾನು ಅದನ್ನು ಖಂಡಿತವಾಗ್ಲೂ ವಿರೋಧಿಸೋದಿಲ್ಲ. ನೀವು ಈ ರೀತಿಯಿಂದ ನಿಮಗೆ ಒಳ್ಳೇದನ್ನು ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ, ಯಾವುದೋ ಒಂದು ರೀತಿಯಿಂದ ನಿಮಗೆ ಒಳಿತಾಗುತ್ತೆ ಅಂತ ಹೇಳಿದ್ರೆ, ಐ ಆಮ್ ವೆರಿ ಹ್ಯಾಪಿ. ನೀವು ಈ ಒಂದು ಮಾರ್ಗವನ್ನು ಕೂಡ ಉಪಯೋಗಿಸಿ ಉತ್ತಮವಾದಂತಹ ಆರೋಗ್ಯವನ್ನ, ನೆಮ್ಮದಿಯನ್ನ, ಶಾಂತಿಯನ್ನ, ಪ್ರೀತಿಯನ್ನ ಖಂಡಿತವಾಗ್ಲೂ ಪಡ್ಕೊಳ್ಬಹುದು. ಆದ್ರೆ ನಾನು ಹೇಳೋದು, ಕೊನೆಯದಾಗಿ ಹೇಳೋ ಮಾತೇನು ಅಂತ ಹೇಳಿದ್ರೆ, ಯಾವುದನ್ನು ಕೂಡ ಬೆನ್ನಟ್ಟಿ ಹೋಗಬಾರ್ದು. ನಾವಿರೋ ಜಾಗದಲ್ಲೇ ನಿಂತು ಆಕರ್ಷಿಸಬೇಕು, ಪಾಸಿಟಿವ್ ಆದ ರೀತಿಯಲ್ಲಿ ಆಕರ್ಷಿಸಬೇಕೇ ವಿನಃ ಬೆನ್ನಟ್ಟಿ ಹೋಗಬಾರ್ದು. ಬೆನ್ನಟ್ಟಿ ಹೋದಾಗ ಅದು ನಮ್ಮಿಂದ ಇನ್ನಷ್ಟು ದೂರ ಹೋಗುತ್ತೆ. ಅಂದ್ರೆ ಪ್ರೆಷರ್ ಹಾಕಬೇಡಿ. ಅದು ನಿಮ್ಮ ಮನಸ್ಸಿನ ಮೇಲೆ ಯಾವುದೇ ರೀತಿಯಿಂದಲೂ ಕೂಡ ಪ್ರೆಷರ್ ಹಾಕಬೇಡಿ. ಪ್ರೆಷರ್ ಹಾಕೋದು ಹೆಚ್ಚಾದಷ್ಟು ಅದು ಕೈಗೂಡ್ಲಿಲ್ಲ ಅಂತ ಅಂದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಬೇಸರ, ದುಗುಡ, ಖಿನ್ನತೆ ಎಲ್ಲನೂ ಕೂಡ ಆವರಿಸುತ್ತೆ. ಅದು ಯಾವಾಗ ಹಂಗಾಗತ್ತೆ, ಆಗ ನಾವು ಮಾಡಿದಂತಹ ಮ್ಯಾನಿಫೆಸ್ಟೇಷನ್ ಎಲ್ಲನೂ ಕೂಡ ಪಾಸಿಟಿವ್ ಆಗೋದ್ರ ಬದಲು ನೆಗೆಟಿವ್ ಆಗಿ ಪರಿವರ್ತನೆ ಹೊಂದುತ್ತೆ. ಹಾಗೆ ಆಗಬಾರ್ದು ಅಂತ ಹೇಳಿದ್ರೆ, ನೀವು ಏನ್ ಮಾಡಿದಿರಿ, ಕರ್ಮಣ್ಯವಾಧಿಕಾರಸ್ಥೆ ಮಾಪಲೇಶು ಕದಾಚನ ಅನ್ನೋ ರೀತಿನಲ್ಲಿ ಕರ್ಮವನ್ನ ಮಾಡಿ ಫಲಾಫಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಸುಮ್ಮನಿದ್ಬಿಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಆಗೇ ಆಗುತ್ತೆ. ನಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿದ್ರೆ ಮತ್ತು ಅದರಲ್ಲಿ ಅಖಂಡವಾದಂತಹ ನಂಬಿಕೆ ನಮಗಿದ್ರೆ ಅದು ನಡೆದೇ ತೀರುತ್ತೆ ಮತ್ತು ನಮಗೆ ಒಳಿತು ಆಗೇ ಆಗುತ್ತೆ ಅನ್ನೋದು ಈ ಒಂದು ಲಾ ಆಫ್ ಅಟ್ರಾಕ್ಷನ್ನ ಮುಖ್ಯವಾದಂತಹ ಒಂದು ಥೀಮ್ ಆಗಿದೆ. ಅದೇ ರೀತಿಯಲ್ಲಿ ಅದು ಕೆಲಸವನ್ನ ಮಾಡುತ್ತೆ ಫ್ರೆಂಡ್ಸ್. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನ ಬಳಸ್ಕೊಂಡು ಉತ್ತಮವಾದಂತಹ ಮ್ಯಾನಿಫೆಸ್ಟೇಷನ್ಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಜೀವನವನ್ನ ಇನ್ನಷ್ಟು ಅತ್ಯುತ್ತಮಗೊಳಿಸ್ಕೊಳ್ಳಿ, ಎಲ್ಲ ಒಳಿತು ನಿಮಗೆ ಸಂಭವಿಸ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಮತ್ತು ಯೂನಿವರ್ಸಲ್ಲಿ ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ನೀವು ಕೇಳಿರ್ಬೋದು, ಸ್ಟಾರ್ಟ್ ಆಗ್ತಿದ್ದಂಗೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ, ನೀವೆಲ್ಲ ಖುಷಿಯಾಗಿದ್ದೀರಿ ಅಂತ ಹೇಳಿ ಅಂದ್ಕೊಳ್ತೀನಿ ಅಂತ ಹೇಳ್ತಿರ್ತೀನಿ. ಅಂತಂದ ಆವಾಗ ನಿಮ್ಗೆ ಅನ್ಸುತ್ತೆ, ಇವ್ರೇನು ಯಾವಾಗ್ಲೂ ಇದನ್ನೇ ಹೇಳ್ತಾರೆ, ಎಲ್ಲಾ ವಿಡಿಯೋದಲ್ಲಿ ಇದನ್ನೇ ಹೇಳ್ತಾರೆ ಅಂತ ಹೇಳಿ. ಇದು ಒಂದು ಮ್ಯಾನಿಫೆಸ್ಟೇಷನ್, ನನ್ನ ಒಂದು ಸ್ನೇಹ ಬೆಳಗಕ್ಕೋಸ್ಕರ ನಾನು ಮಾಡ್ತಿರುವಂತಹ ಮ್ಯಾನಿಫೆಸ್ಟೇಷನ್. ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ವರ್ಡಿಂಗ್ಸ್ನ ಪದೇ ಪದೇ ಅದನ್ನೇ ಹೇಳಬೇಕು. ದಿನಕ್ಕೊಂದು ಚೇಂಜ್ ಮಾಡಿದ್ರೆ ಅದು ಪವರ್ ಇರೋದಿಲ್ಲ. ಹಾಗಾಗಿ ನಾನು ಆ ರೀತಿ ವರ್ಡ್ಸ್ ಅನ್ನ ಬಳಸ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮಗೆ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡನ್ನು ಆ ಒಂದು ಥಿಂಕಿಂಗ್ಸ್ಗಳನ್ನು, ಆ ಆಲೋಚನೆಗಳನ್ನು ನೀವು ಅನುಸರಿಸೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಈ ಲಾ ಆಫ್ ಅಟ್ರಾಕ್ಷನ್ನ ಕೂಡ ನೀವು ಬಳಕೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಅತ್ಯಂತ ಇನ್ನಷ್ಟು ಉತ್ತಮಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ನನಗೆ ತುಂಬ ಸಂತೋಷ ಆಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕನ್ನು ಕೊಡಿ. ಹಿಂದಿನ ಒಂದು ವಿಡಿಯೋಗಳಿಗೆ ಲೈಕ್ಗಳ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅದು ಬೇರೆಯವರಿಗೆ ಶೇರ್ ಆಗೋ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಹಾಗಾಗೋದು ಬೇಡ. ಸಮಾಜಕ್ಕೆ ಉಪಯುಕ್ತವಾದಂತಹ ವಿಚಾರಗಳು ಹೆಚ್ಚು ಹೆಚ್ಚು ಸ್ಪ್ರೆಡ್ ಆಗಬೇಕು ಅಂತ ಅನ್ನೋದು ನನ್ನ ಆಸೆ. ಹಾಗಾಗಿ ನೀವು ಲೈಕನ್ನು ಕೊಡ್ತೀರಿ ಅಂತ ಹೇಳಿ ನಾನು ನಂಬಿದ್ದೀನಿ. ಮತ್ತು ವಿಡಿಯೋವನ್ನು ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಹೊಸದಾಗಿ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಏನು ಬೇಕಿದ್ರೂ ಅದನ್ನು ತಿಳಿಸಿ. ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಾಸಿಟಿವ್ ಆದಂತಹ ವಿಚಾರಗಳನ್ನು ನಿಮಗೋಸ್ಕರ ಸಂಗ್ರಹ ಮಾಡಿ ಈ ಒಂದು ಚಾನಲ್ ಮುಖಾಂತರ ನಿಮಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಮ ಬಾಂಧವ್ಯ ಯಾವತ್ತೂ ಕೂಡ ಹೀಗೆ ಮುಂದುವರಿತಾ ಇರಲಿ ಅಂತ ಹೇಳಿ ಆಶಿಸ್ತಾ, ಎಲ್ಲವೂ ಕೂಡ ಒಳಿತಾಗಲಿ ಅಂತ ಹೇಳಿ ಯೂನಿವರ್ಸಲ್ಲಿ ಪ್ರಾರ್ಥಿಸ್ತಾ ಹೋಗಿ ಬರ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ನಿಮಗೆ ಅತ್ಯಂತ ಉಪಯುಕ್ತ ಅನಿಸೋಂತಹ, ನಿಮ್ಮೆಲ್ರಿಗೂ ಕೂಡ ಇಷ್ಟವಾಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ಲರೂ ಕೂಡ ಆರಾಮಾಗಿರಿ, ಖುಷಿಯಾಗಿರಿ, ಹೊಟ್ಟೆ ತುಂಬ ಊಟ ಮಾಡಿ, ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡಿ
ಮಲಗುವ ಮೊದಲು ಅತ್ಯುತ್ತಮವಾದಂತಹ ನಿಮಗೆ ಉಪಯೋಗ ಆಗುವಂತಹ ವಿಚಾರಗಳನ್ನು ನಿಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ಕಳಿಸಿ ಅಥವಾ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ಳಿ. ಎಲ್ಲ ಒಳ್ಳೆಯದಾಗಲಿ ಫ್ರೆಂಡ್ಸ್. ಹೋಗ್ಬರ್ಲಾ ಫ್ರೆಂಡ್ಸ್? ಬಾಯ್.